ಹಲೋ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸೊ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್ ಪ್ರವೀಣ್ ಸರ್ ಅಟ್ PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನೆಲ್ ಮಕ್ಕಳೇ. ಸೊ ತುಂಬಾ ದಿವಸ ಆದಮೇಲೆ ನಾನು ಒಂದು ವಿಡಿಯೋ ಅಂದರೆ ಲಾಂಗ್ ಫಾರ್ಮ್ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಮೀಟ್ ಆಗ್ತಾ ಇದ್ದೀನಿ. ಸೊ ಇಲ್ಲಿ ತನಕ ನಮ್ಮ PUC ಪರೀಕ್ಷೆ ಸೈನ್ಸಲ್ಲಿ ನಮ್ಮ OLF ಎಲ್ಲ ಸಬ್ಜೆಕ್ಟ್ OLF ಆಗಿರ್ಬೋದು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್ ಇನ್ಕ್ಲೂಡಿಂಗ್ ಕಾಮರ್ಸ್ ಆಗಿರ್ಬೋದು ಮಕ್ಕಳೇ. ಸೊ ಎಲ್ಲರೂ ಸಬ್ಜೆಕ್ಟ್ ವೈಸ್ ಸ್ಪೆಸಿಫಿಕ್ ಆಗಿ ಯಾವ್ದನ್ನ ಓದ್ಕೋಬೇಕು, ಯಾವ್ದನ್ನ ಓದ್ಕೋಬಾರ್ದು, ಎಕ್ಸಾಮ್ಸ್ಗೆ ಯಾವ್ದು ಇಂಪಾರ್ಟೆಂಟ್ ಅಂತ ಇಲ್ಲಿ ತನಕ ನಾವು ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಈ ಒಂದು ಕ್ಲಾಸಲ್ಲಿ ನಾನು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಎಲ್ರಿಗೂ ಯೂಸ್ ಆಗಲಿ ಅಂತ ಒಂದು ವಿಷಯನೂ ತಲುಪಿಸ್ತಾ ಇದ್ದೀನಿ ಮಕ್ಕಳೇ. ಅದೇನೆಂದರೆ ನಿಮಗೆ ಎಲ್ರಿಗೂ ಗೊತ್ತು, ಸೊ ಆಗಸ್ಟ್ ಮಂತು ಇಟ್ಸ್ ವೆರಿ ಕ್ರೂಷಿಯಲ್ ಬಿಕಾಸ್ ಆಗಸ್ಟ್ ಸೆಕೆಂಡ್ ವೀಕ್ ಅಥವಾ ಮಿಡ್ ವೀಕ್ ಅಷ್ಟರಲ್ಲಿ ನಿಮ್ಮ ಕ್ವಾರ್ಟರ್ಲಿ ಶುರು ಆಗುತ್ತೆ. ಮೋಸ್ಟ್ ಪ್ರಾಬಬಲಿ ನೀವು ಎಲ್ಲರೂ ಆ ಒಂದು ಟೆಸ್ಟ್ಗೆ ಪ್ರಿಪೇರ್ ಆಗ್ಲಿಕ್ಕೆ ಶುರು ಹಚ್ಕೊಂಡಿರ್ತೀರ ಅಲ್ವಾ. ಸೊ ಫಸ್ಟ್ PUC ಮಕ್ಕಳು ಯಾರೆಲ್ಲ ಅವರ 10th ಮುಗಿಸ್ಕೊಂಡು ಬಂದಿದ್ದೀರೋ ಪಾಪ ಈಗ ಅವ್ರ ಫಸ್ಟ್ ಕ್ವಾರ್ಟರ್ಲಿ ಟೆಸ್ಟ್ ಬರುತ್ತೆ. ಸೊ SSLCಯಲ್ಲಿ ಇದ್ದಾಗ ನೋಟ್ ಸಿಕ್ಕಿರುತ್ತೆ, ಎಲ್ಲ ಸಿಕ್ಕಿರುತ್ತೆ. ಸೊ ಟೀಚರ್ಸ್ ಗೈಡ್ ಮಾಡಿರ್ತಾರೆ, ಆಬ್ವಿಯಸ್ಲಿ ಇಲ್ಲೂ ಗೈಡ್ ಮಾಡಿರ್ತಾರೆ. ಬಟ್ ಡಿಫ್ರೆನ್ಸು SSLCಗಿಂತ ಫಸ್ಟ್ PUCಗೆ ತುಂಬಾ ಜಾಸ್ತಿ ಇರುತ್ತೆ. ಕೆಲವೊಂದು ಮಕ್ಕಳಿಗೆ ಯಾವುದು ಓದ್ಕೋಬೇಕು ಯಾವುದು ಓದ್ಕೋಬಾರ್ದು ಅನ್ನೋ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಯಾವುದ್ರ ಬಗ್ಗೆನೂ ನೀವು ತಲೆ ಕೆಡಿಸ್ಕೊಬೇಡಿ ಮಕ್ಕಳೇ. ಸೊ ಎಸ್, ಅದಕ್ಕೆ ನಾವು PUC ಪರೀಕ್ಷೆ ನಿಮ್ಮೊಟ್ಟಿಗಿರೋದು, ಸೊ ನಿಮಗೆ ಹೆಲ್ಪ್ ಆಗಲಿ ಅಂತ. ಸೊ ಇದು ಸೆಕೆಂಡ್ PUC ಮಕ್ಕಳು ಕೂಡ ಯೂಸ್ ಆಗುತ್ತೆ ಬಿಕಾಸ್ ಫಸ್ಟ್ PUC ಸೆಕೆಂಡ್ PUC ಇಬ್ಬರು ಫಸ್ಟ್ ಕ್ವಾರ್ಟರ್ಲಿ ಅನ್ನು ಅಟೆಂಡ್ ಮಾಡ್ತೀರಾ ನಿಮ್ಮ ಕಮ್ಮಿಂಗ್ ಆಗಸ್ಟ್ ಮಂತಲ್ಲಿ. ಸೊ ಈ ಆಗಸ್ಟ್ಗೆ ಇಲ್ಲಿಂದ ಇವತ್ತು ಈ ವಿಡಿಯೋ ರಿಲೀಸ್ ಆಗುತ್ತೆ ಗೊತ್ತಾ, ಇವತ್ತಿಂದ ಒಂದು ಲೆಕ್ಕ ಇಟ್ಕೊಂಡ್ರು ಹಬ್ಬ ಅಂದರೆ 35 ಡೇಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ 40 ಡೇಸ್ ಏನೋ ಟೈಮ್ ಇದೆ. ಸೊ ಇಲ್ಲಿ ನಾನು ಸಬ್ಜೆಕ್ಟ್ ಸ್ಪೆಸಿಫಿಕ್ ಆಗಿ ಏನು ಮಾಡೋಕ್ಕೋಗಲ್ಲ. ಇಲ್ಲಿ ಆ ಇರುವಂಥ ಟೈಮಲ್ಲಿ ನೀವು ಹೇಗೆ ಪ್ರಿಪೇರ್ ಆಗ್ಬೋದು, ಹೇಗೆ ನಿಮ್ಮ ಡಿಸ್ಟ್ರಾಕ್ಷನ್ಸಿಂದ ಆಚೆ ಬರ್ಬೋದು, ನೀವು ಎಲ್ಲೆಲ್ಲಿ ತಪ್ಪು ಮಾಡ್ತಾ ಇದ್ದೀರಾ ಅದನ್ನೆಲ್ಲ ಐಡೆಂಟಿಫೈ ಮಾಡಿ ಈ ಒಂದು ವಿಡಿಯೋದಲ್ಲಿ ನಾವು ಕರೆಕ್ಟ್ ಮಾಡ್ಕೋತಾ ಇದ್ದೀವಿ. ಈ ವಿಡಿಯೋ ತುಂಬ ಶಾರ್ಟ್ ಆ್ಯಂಡ್ ಕ್ರಿಸ್ಪ್ ಆಗಿರುತ್ತೆ, ತುಂಬ ಲೆಂತಿ ವಿಡಿಯೋಸ್ ಏನಿರಲ್ಲ, ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 15 ಮಿನಿಟ್ಸ್ ವಿಡಿಯೋ ಇರುತ್ತೆ. ಸೊ ಈ ವಿಡಿಯೋ ನಿಮಗೆ ನಿಮ್ಮ ಕ್ವಾರ್ಟರ್ಲಿಗೆ ಹೇಗೆ ನೀವು ಪ್ರಿಪೇರ್ ಮಾಡ್ಕೋಬೋದು ಮೆಂಟಲಿ ಆ್ಯಂಡ್ ಫಿಸಿಕಲಿ ಅಂತ ಒಂದು ಕ್ಲಿಯರ್ ಪಿಕ್ಚರ್ ಕೊಡುತ್ತೆ ಮಕ್ಕಳೇ. ಸೊ ದಯವಿಟ್ಟು ವಿಡಿಯೋ ಕೊನೆ ತನಕನೂ ಇರಿ. ಸೊ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗುತ್ತೆ. ಖಂಡಿತವಾಗ್ಲೂ ಇದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿ ಇದ್ದೇ ಇರುತ್ತೆ ಮಕ್ಕಳೇ. ಸೊ ಬನ್ನಿ ಇವತ್ತಿನ ವಿಡಿಯೋಗೆ ಹೋಗೋಣ. ಸೊ ದಟ್ ಈಸ್ 3x ಫೋಕಸ್ ಫಾರ್ಮುಲಾ. ಸರ್ ಏನಿದು 3x ಫೋಕಸ್ ಫಾರ್ಮುಲಾ ಅಂದರೆ 3ರಷ್ಟು ಫೋಕಸ್ ಮಾಡಿ ಹೇಗೆ ನಿಮ್ಮ ಕ್ವಾರ್ಟರ್ಲಿಗೆ ಒಳ್ಳೆ ರ್ಯಾಂಕ್, ಔಟ್ ಆಫ್ ರ್ಯಾಂಕ್ ಹೇಗೆ ಬರ್ಸೋದು, ಅದಕ್ಕೆ ಯಾವ್ಯಾವ ಸ್ಟೆಪ್ಸ್ನ ನೀವು ಫಾಲೋ ಮಾಡಬೇಕು ಅಂತ ಈ ಒಂದು ಸಣ್ಣ ವಿಡಿಯೋ ಮಕ್ಕಳೇ. ಸೊ ಅರ್ಥ ಆಗ್ತಿದೆಯಲ್ಲ. ಸೊ ಇದು PU1 ಮತ್ತು PU2 ಮಕ್ಕಳಿಗೆ ಆಗಿರುತ್ತೆ. ಸೊ ವಿಡಿಯೋ ಹೋಗೋಕ್ಕಿಂತ ಮುಂಚೆ ಮ್ಯಾನಿಫೆಸ್ಟೇಷನ್ ಅನ್ನೋ ಪದ ತುಂಬ ಇಂಪಾರ್ಟೆಂಟು. ನಿಮ್ಮ ಕ್ವಾರ್ಟರ್ಲಿಗೆ ಸೊ 230 to 235 ಅಲ್ವಾ ಮ್ಯಾಕ್ಸ್ ಟು ಮ್ಯಾಕ್ಸ್ ಇರುತ್ತೆ ಟೋಟಲ್ ಮಾರ್ಕ್ಸು. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಮತ್ತು ಲ್ಯಾಂಗ್ವೇಜಸ್ ಎರಡೂ ಸೇರಿಕೊಂಡ್ರೆ 35 ಮತ್ತು 40 ಇರುತ್ತೆ. ಸೊ ಓವರ್ ಆಲ್ 230 ಅಥವಾ 235ಗೆ ಅಥವಾ 240ಗೆ ಅನ್ಕೊಳ್ಳೋಣ. ನಿಮ್ಮ ಮಾರ್ಕ್ಸ್ ಎಷ್ಟಿರಬೇಕು ಎಲ್ಲ ಸಬ್ಜೆಕ್ಟು ಓವರ್ ಆಲ್ ಆಗಿ ಸೇರಿ ಅನ್ನೋದು ಬೇಗ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಮಕ್ಕಳೇ. ನೀವು ಏನು ಕಮೆಂಟ್ ಹಾಕ್ತಿರೋ ಅದೇ ಮ್ಯಾನಿಫೆಸ್ಟೇಷನ್ ನಿಮ್ಮ ಕ್ವಾರ್ಟರ್ಲಿಗೆ ಬಂದೇ ಬರುತ್ತೆ, ನಾನು ಹೇಳೋ ಮಾತನ್ನ ನಂಬಿ. ಸೊ ನಿಮಗೆ ಯಾವ ಮಾರ್ಕ್ಸು ಟೋಟಲ್ ಮಾರ್ಕ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಫಸ್ಟ್ ಕ್ವಾರ್ಟರ್ಲಿಗೆ. ಸೊ ನೀವು ಯಾವುದಾದ್ರೂ ಇರ್ಬೋದು, ನೀವು ಕಾಮರ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಏನಾದ್ರು ಇರ್ಬೋದು, ಹೆಂಗಿದ್ರು ಕ್ವಾರ್ಟರ್ಲಿ ಬಂದೇ ಬರುತ್ತೆ. ಸೊ ಆ ಕ್ವಾರ್ಟರ್ಲಿ ನೀವು ಎಷ್ಟು ಸ್ಕೋರ್ ಮಾಡ್ಕೊಂಡು ಅಂದಿದ್ದೀರಾ ಅಂದರೆ ಸಬ್ಜೆಕ್ಟ್ ವೈಸ್ ಅಲ್ಲ, ಓವರ್ ಆಲ್ ಸಬ್ಜೆಕ್ಟು ಎಲ್ಲ 5 ಸಬ್ಜೆಕ್ಟಲ್ಲೂ, ಆ 6 ಸಬ್ಜೆಕ್ಟಲ್ಲೂ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, 2 ಲ್ಯಾಂಗ್ವೇಜ್ ಅಲ್ವಾ. ಸೊ ಟೋಟಲ್ 6 ಸಬ್ಜೆಕ್ಟಲ್ಲೂ ನೀವು ಎಷ್ಟು ಸ್ಕೋರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರೋ ಓವರ್ ಆಲ್ ಸ್ಕೋರ್ನ 230ಗೆ ಎಷ್ಟು ಬರುತ್ತೆ ಅಂತ ಬೇಗ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮಕ್ಕಳೇ. ಸೊ ಖಂಡಿತವಾಗ್ಲೂ ಕಮೆಂಟನ್ನು ನೋಡಿ ರಿಪ್ಲೈ ಮಾಡ್ತೀನಿ. ಬೇಗ ಕಮೆಂಟ್ ಮಾಡ್ಕೋಬೇಕು. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಟೋಟಲ್ ಮಾರ್ಕ್ಸ್ ನಿಮ್ಗೆ ಎಷ್ಟು ಬೇಕೋ ಅದನ್ನು ಕಮೆಂಟ್ ಮಾಡಿ ಮಕ್ಕಳೇ. ಎಸ್, ಲೆಟ್ ಅಸ್ ಗೋ. ಇವಾಗ ಈ 3x ಫೋಕಸ್ ಚಾಲೆಂಜ್ ಫಾರ್ಮುಲಾದಲ್ಲಿ ನಾವು ಕೆಲವೊಂದು ಸ್ಟೆಪ್ಸ್ನ ಫಾಲೋ ಅಪ್ ಮಾಡಬೇಕು. ಆ ಸ್ಟೆಪ್ಸ್ನ ಏನೇನು ಅಂತ ನಾನು ಹೇಳ್ಕೊಡ್ತೀನಿ. ಸೊ ವಿಡಿಯೋ ಕೊನೆ ತನಕ ಕೇಳಿ ಮಕ್ಕಳೇ. ಎಸ್, ಸೊ ಯಾಕೆ ಸ್ಟೂಡೆಂಟ್ಸು ಫೋಕಸ್ನ ಲೂಸ್ ಮಾಡ್ತಾರೆ ಅನ್ನೋದು ಒಂದು ಟಾಪಿಕ್ ಇದೆ. ಸೊ 3x ಫೋಕಸ್ ಫಾರ್ಮುಲಾ ಆ್ಯಕ್ಚುಲಿ ಏನು? ಸೊ ಟಾಪರ್ಸ್ ಎಲ್ಲ ಹೇಗೆ ಸ್ಟಡಿ ಮಾಡ್ತಾರೆ, ಸೊ ಟಾಪರ್ಸ್ ಅಂದರೆ ಔಟ್ ತೆಗಿಯೋರು ಹೇಗೆ ಸ್ಟಡಿ ಮಾಡ್ತಾರೆ, ಅವರ ರುಟೀನ್ ಹೇಗಿರುತ್ತೆ. ನೆಕ್ಸ್ಟು ಅಪ್ರೂವಲ್ ಎಕ್ಸಾಮ್ ಸ್ಟ್ರಾಟಜಿ. ಸೊ ಪ್ರೂವ್ ಆಗಿರುವಂಥ, ನಾವು ಪ್ರೀವಿಯಸ್ಲಿ ನಮ್ಮ ಮಕ್ಳಿಗೆ ಮಾಡಿ ಈ ಒಂದು ಸ್ಟ್ರಾಟಜಿ ವರ್ಕ್ ಆಗಿರೋದಕ್ಕೆ ನಾವು ಇದನ್ನು ತಂದಿದ್ದೀವಿ. ಸೊ ಇದೆಲ್ಲ ಫಾರ್ಮುಲಾಸ್ ನೀವು ಅಂದರೆ ಟಾಪಿಕ್ಸ್ನ ನೀವು ಅರ್ಥ ಮಾಡ್ಕೊಂಡು ಫಾಲೋ ಅಪ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಕ್ವಾರ್ಟರ್ಲಿಗೆ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ನೀವು ಎಷ್ಟು ಮಾರ್ಕ್ಸ್ ಹಾಕಿದ್ರೋ ಅಷ್ಟು ಮಾರ್ಕ್ಸ್ ನಿಮಗೆ ಬಂದೇ ಬರುತ್ತೆ ಮಕ್ಕಳೇ. ಸೊ ಬನ್ನಿ ಈಗ ಮುಂದೋಗೋಣ. ಎಸ್, ಈಗ ವಾಟ್ ಆರ್ ದ ನೆಗೆಟಿವ್ಸ್, ಯಾವುದೆಲ್ಲ ನೀವು ಮಾಡ್ತಾ ಇದ್ದೀರಾ
ಓಕೆ ಇಲ್ಲಿ ತನಕ ಅದು ಯಾಕೆ ಮಾಡಬಾರ್ದು, ಅದನ್ನ ಯಾಕೆ ಕಟ್ ಮಾಡಬೇಕು, ಅದರಿಂದ ಏನು ಯೂಸ್ ಆಗುತ್ತೆ ಅಂತ ನೋಡೋಣ. ಸೊ ಫಸ್ಟು ಯಾವುದೆಲ್ಲ ಮಿಸ್ಟೇಕ್ ನೀವು ಮಾಡ್ತಿದ್ದೀರಾ ಅಂತ ನೋಡೋಣ. ಫಸ್ಟು ಲ್ಯಾಕ್ ಆಫ್ ಫೋಕಸ್. ಸೊ ಹೆಂಗೋ ಫಸ್ಟ್ ಪಿ ಯು ಸಿಗೆ ಬಂದಿರ್ತೀರಾ, ಸೆಕೆಂಡ್ ಪಿ ಯು ಸಿ ಅವರು ಬಂದಿರ್ತೀರಾ. ಸೊ ಹೋಗ್ತಾ ಹೋಗ್ತಾ ನಿಮ್ಮ ಫೋಕಸ್ ಲೂಸ್ ಆಗುತ್ತೆ. ಸೊ ಕ್ವಾರ್ಟರ್ಲಿ ಬರ್ತಿರೋದೇ ನಿಮಗೆ ಗೊತ್ತಿರಲ್ಲ. ಆ ಥರ ಇದ್ರೆ ಆ ಫೋಕಸ್ ಇಲ್ದಿರೋ ಮೈಂಡ್ನ ಕ್ಯಾನ್ಸಲ್ ಮಾಡಿ. ನೆಕ್ಸ್ಟು ವೆರಿ ವೆರಿ ಇಂಪಾರ್ಟೆಂಟ್, ಮೊಬೈಲ್ ಅಡಿಕ್ಷನ್. ನೀವು ಕೇಳ್ಬೋದು, ಸರ್ ಯೂಟ್ಯೂಬೆಲ್ಲ ನೋಡ್ತಾ ಇರೋದು ಮೊಬೈಲೆಲ್ಲ ತಾನೆ. ನೋಡಿ, ಇನ್ಫಾರ್ಮೇಟಿವ್ ವಿಡಿಯೋಸ್ ನೋಡೋದು ತಪ್ಪಿಲ್ಲ. ಈ ಥರ ನಮ್ಮ ಪಿ ಯು ಸಿ ಪರೀಕ್ಷೆ ಆಗಿರ್ಬೋದು, ಅಥವಾ ನೀವು ಸ್ಟಡೀಸ್ ಬಗ್ಗೆ ಏನಾದರೂ ಡಿಸ್ಕಸ್ ಮಾಡಿ ಅದಕ್ಕೆ ನೀವು ಮೊಬೈಲ್ನ ಬಳಕೆ ಮಾಡ್ತಾ ಇದ್ರೆ ಅದರಲ್ಲಿ ಪ್ರಾಬ್ಲಮ್ ಏನಿಲ್ಲ. ಅದನ್ನು ಬಿಟ್ಬಿಟ್ಟು ಬರೀ ಸೋಷಿಯಲ್ ಮೀಡಿಯಾಗೆ, ಅಂದರೆ ಇನ್ಸ್ಟಾಗ್ರಾಮಲ್ಲಿ ಎಂಟರ್ಟೈನ್ಮೆಂಟ್ಗೋಸ್ಕರ ಅಥವಾ ಗೇಮ್ ಆಡ್ಕೊಂಡು ನೀವು ಮೊಬೈಲಲ್ಲಿ ಟೈಮ್ನ ಕಳೀತಾ ಇದ್ರೆ ದಟ್ ಈಸ್ ವೆರಿ ವೆರಿ ಬ್ಯಾಡ್ ಮಕ್ಕಳೇ. ಆ ಥರ ಅಡಿಕ್ಷನ್ಸ್ ಏನಾದರೂ ಇದ್ದರೆ ದಯವಿಟ್ಟು ಅದನ್ನು ಕಟ್ ಮಾಡಿ ಬಿಸಾಕಿ ಎಕ್ಸಾಮ್ ತನಕ. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್, ನೋ ಸ್ಟಡಿ ಪ್ಲಾನ್. ವೆರಿ 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 ಇಂಪಾರ್ಟೆಂಟ್. ಸೊ ಯಾವುದೇ ಒಂದು ವಿಷಯ ನಾವು ಮಾಡಬೇಕಾದ್ರೂ ಸ್ಟಡಿ ಪ್ಲಾನ್ ಅನ್ನೋದು ತುಂಬ ಇಂಪಾರ್ಟೆಂಟು. ಓಕೆ, ಇದು ಇಲ್ಲ ಅಂದರೆ ಮಕ್ಕಳೇ ತುಂಬ ಕಷ್ಟ ಆಗುತ್ತೆ. ಸ್ಟಡಿ ಪ್ಲಾನ್ ಇಲ್ಲ ಅಂದರೆ ನೀವು ಎಲ್ಲಿ ಸ್ಟಾರ್ಟ್ ಮಾಡ್ತೀರಾ, ಏನು ಮಾಡ್ತೀರಾ, ಎತ್ತ ಮಾಡ್ತೀರಾ ಅಂತಲೇ ಗೊತ್ತಾಗಲ್ಲ. ಸೊ ಟೋಟಲಾಗಿ ಫ್ಲಾಪ್ ಆಗಿಬಿಡುತ್ತೆ. ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಇದು ಸುಮಾರು ಜನ ಮಾಡ್ತಾರೆ. ಇನ್ನೇನು ಎಕ್ಸಾಮ್ ನಾಳೆ ಅಂದರೆ ಇವತ್ತು ರಾತ್ರಿ ಅಥವಾ ಇವತ್ತು ಬೆಳಗ್ಗೆ ಕೂತ್ಕೊಂಡು ಓದ್ಲಿಕ್ಕೆ ಶುರು ಮಾಡ್ತೀರಾ. ಅದು ಯಾವುದೇ ಕಾರಣಕ್ಕೂ ವರ್ಕ್ ಆಗಲ್ಲ ಮಕ್ಕಳೇ. ಬೇಕಾದರೆ ನೀವು ಪಾಸ್ ಆಗ್ಬೋದು, ಬಟ್ ಔಟ್ ಆಫ್ ಔಟ್ ಅಥವಾ 95% ಅಂತ ಒಂದು ಪರ್ಸೆಂಟೇಜ್ ಬರುತ್ತೆ ಗೊತ್ತಾ, ಅದನ್ನ ರೀಚ್ ಮಾಡೋಕ್ಕಾಗಲ್ಲ. ಸೊ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ನಿಮಗೆ ಒಂದು ಒಳ್ಳೆ ಮಾರ್ಕ್ಸನ್ನು ತಂದು ಕೊಡೋದೇ ಇಲ್ಲ. ಸೊ ನೋ ರಿವಿಷನ್, ವೆರಿ ವೆರಿ ಇಂಪಾರ್ಟೆಂಟ್. ಒಂದ್ಸತಿ ಒಂದು ಚಾಪ್ಟರ್ನ ನೋಡಿದ್ಮೇಲೆ ತಿರ್ಗಾ ಅದನ್ನ ನೋಡದೆ ಇನ್ನೊಂದು ಚಾಪ್ಟರ್ಗೆ ಹೋದ್ರೆ ಈ ಓದಿರೋಂಥ ಕಂಟೆಂಟು ತಲೆಯಲ್ಲಿ ಮರ್ತೋಗುತ್ತೆ. ಸೊ ರಿವಿಷನ್ ಇಲ್ಲದೆ ತುಂಬ ಕಷ್ಟ. ಅದಾದಮೇಲೆ ಫಿಯರ್ ಆಫ್ ಎಕ್ಸಾಮ್ಸ್. ಸೊ ಫಿಯರ್ ಆಫ್ ಎಕ್ಸಾಮ್ಸ್ ಯಾವಾಗ ಬರುತ್ತೆ ಅಂದರೆ, ಯಾವಾಗ ಇದೆಲ್ಲ ನೀವು ಫಾಲೋ ಅಪ್ ಮಾಡ್ತೀರೋ ಆಟೋಮೆಟಿಕ್ಲಿ ಇದು ಬಂದ್ಬಿಡುತ್ತೆ. ಸೊ ಯಾವಾಗ ರಿವಿಷನ್ ಇರಲ್ಲ, ಸ್ಟಡಿ ಪ್ಲಾನ್ ಇರಲ್ಲ, ಮೊಬೈಲ್ ಅಡಿಕ್ಷನ್ಸ್ ಇರುತ್ತೆ, ಅದಾದಮೇಲೆ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ಸ್ ಅನ್ನು ನಂಬ್ಕೊಂಡಿದ್ರೆ ಖಂಡಿತವಾಗ್ಲೂ ಎಕ್ಸಾಮ್ ಹತ್ರ ಬರ್ತಾ ಬರ್ತಾ ನಿಮ್ಮ ಭಯ ಶುರು ಆಗೇ ಆಗುತ್ತೆ. ನಾಳೆ ಎಕ್ಸಾಮ್ ಅಂದರೆ ಇವತ್ತು ನಿಮಗೆ ಫುಲ್ ಕಾನ್ಫಿಡೆನ್ಸ್ ಇರಬೇಕು. ಯಾವಾಗ ಕಾನ್ಫಿಡೆನ್ಸ್ ಬರುತ್ತೆ, ಯಾವಾಗ ಇದೆಲ್ಲ ನೀವು ಬಿಡ್ತೀರಾ. ಅರ್ಥ ಆಗ್ತಿದೆಯಲ್ಲ? ಸೊ ಇದೆಲ್ಲ ಯಾವುದನ್ನ ನೀವು ಫಾಲೋ ಅಪ್ ಮಾಡಬಾರ್ದು ಅಂತ ಒಂದು ಸಿದ್ಧಾಯಿತು. ಸೊ ಬನ್ನಿ ಇವಾಗ ಏನು ಫಾಲೋ ಅಪ್ ಮಾಡಬೇಕು ಅಂತ ನಾವು ಮಕ್ಕಳೇ. ಸೊ ಈಗ 3x ಫೋಕಸ್ ಪ್ಲಾನ್ ಆ್ಯಕ್ಚುಲಿ ಏನು? ವಾಟ್ ಈಸ್ ದ 3x ಫೋಕಸ್ ಪ್ಲಾನ್? ಸೊ ಗೋಲ್, ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ. ಅರ್ಥ ಆಗ್ತಿದೆಯಲ್ಲ? ಸೊ ಈ ಗೋಲು, ಡಿಸಿಪ್ಲಿನು ಮತ್ತು ಕನ್ಸಿಸ್ಟೆನ್ಸಿ, ಈ ಮೂರೂ ನೀವು ಫಾಲೋ ಅಪ್ ಮಾಡಿದ್ರೆ ನಿಮ್ಮ ಕ್ವಾರ್ಟರ್ಲಿಯಲ್ಲಿ ನೀವು ಏನು ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ದೀರೋ ಸೊ ಖಂಡಿತವಾಗ್ಲೂ ನಿಮಗೆ ಅಚೀವ್ ಆಗೇ ಆಗ್ತೀರಾ. ಸೊ ಮತ್ತು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಮಕ್ಕಳೇ, ನಿಮಗೇನಾದರೂ ಈ ಒಂದು ಗೋಲು ಫೋಕಸ್ಸು ನನಗಿನ್ನೂ ಬೇಕು ಸರ್, ನನಗಿನ್ನೂ ಆ್ಯಕ್ಚುಲಿ ನನ್ನ ಕ್ವಾರ್ಟರ್ಲಿ ಅಲ್ಲ, ನನ್ನ ಫೈನಲ್ ಎಕ್ಸಾಮಲ್ಲೂ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಬೇಕು, ನಾನು KCET ನೀಟಿಗೆ ಅಪ್ಲೈ ಮಾಡ್ತಾ ಇದ್ದೀನಿ, ಅದರಲ್ಲೂ ನಾನು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಸರ್, ನನಗಿದೆಲ್ಲ ನೋಡಿದ್ಮೇಲೆ ಒಂದು ಅರಿವು ಉಂಟಾಗ್ತಿದೆ ಅಂದರೆ, ಸೊ ಮಕ್ಕಳೇ ಈ ಒಂದು ನಂಬರ್ ಇದೆ ಗೊತ್ತಾ, ಈ ನಂಬರ್ಗೆ ಒಂದು ಮೆಸೇಜ್ ಹಾಕಿ ಅಥವಾ ಇದನ್ನು ನೋಡ್ಕೊಬನ್ನಿ ಮಕ್ಕಳೇ. ಓಕೆ, ಸೊ ಇವಾಗ ನಿಮಗೆ ಗೊತ್ತಿರುತ್ತೆ ಆ ಬ್ಯಾನರಲ್ಲಿ ಇದ್ದಂಥ KCET ಅಂದರೆ ವಿಜೇತ KCET ಹಾಗೂ ಆರಂಭ ನೀಟ್ ಇಂಟಿಗ್ರೇಟೆಡ್ ಬ್ಯಾಚಸ್ ನಾನು ನಿಮಗೆ ತೋರಿಸಿದೆ ಅಲ್ವಾ. ಸೊ ಇದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಇದರಲ್ಲಿ ನಾವು ಬ್ಯಾಚಸನ್ನು ಮಾಡ್ತಾ ಇದ್ದೀವಿ ಮಕ್ಕಳೇ. ಸೊ ಈ ಬ್ಯಾಚಸಲ್ಲಿ ನಿಮಗೆ ಸೊ ಡೈಲಿ ಲೈವ್ ಕ್ಲಾಸಸ್ ಇರುತ್ತೆ, ಸೊ ಮೆಂಟರ್ಶಿಪ್ಸ್ ಇರುತ್ತೆ, PYQs ಇರುತ್ತೆ, ವೀಕ್ಲಿ ಟೆಸ್ಟ್ಸ್ ಇರುತ್ತೆ. ಸೊ ಇದೆಲ್ಲ ಪ್ಲಾನ್ ಆಲ್ರೆಡಿ ನಾವು ಅದರಲ್ಲಿ ಹಾಕ್ಬಿಟ್ಟಿದ್ದೀವಿ. ನೀವು ಅಲ್ಲಿ ತೋರಿಸಿರುವಂಥ ಲಿಂಕ್ನ ಕ್ಲಿಕ್ ಮಾಡಿ ಪ್ರೈಸನ್ನು ಸೆಲೆಕ್ಟ್ ಮಾಡಿಕೊಂಡು ಸೊ ನಮ್ಮ ಪ್ಯಾಕೇಜಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಕ್ಕಳೇ. ಸೊ ನೀವು ಬಂದರೆ ನಿಮ್ಮ ಮಾರ್ಕ್ಸು ತುಂಬ ಒಳ್ಳೆಯದಾಗುತ್ತೆ. ಬರೀ ಕ್ವಾರ್ಟರ್ಲಿಗೆ ಮಾತ್ರ ಅಲ್ಲ, ನಿಮ್ಮ ಮಿಡ್ ಟರ್ಮ್, ಸೆಕೆಂಡ್ ಕ್ವಾರ್ಟರ್ಲಿ ಹಾಗೂ ನಿಮ್ಮ ಫೈನಲ್ ಎಕ್ಸಾಮ್ ಇನ್ಕ್ಲೂಡಿಂಗ್ ನೀವು KCET ಬರೀತಿದ್ರೆ ಅಥವಾ ನೀಟ್ ಬರೀತಿದ್ರು ಅದು ನಿಮಗೆ ಹೆಲ್ಪ್ ಆಗೇ ಆಗುತ್ತೆ ಮಕ್ಕಳೇ. ಅರ್ಥ ಆಗ್ತಿದೆಯಲ್ಲ? ಸೊ ಬನ್ನಿ ಇವಾಗ ವಾಟ್ ಈಸ್ ದ ಗೋಲ್, ವಾಟ್ ಎಕ್ಸಾಕ್ಟ್ಲಿ ವಾಂಟ್ ಯು ಟು ಕಂಪ್ಲೀಟ್ ಅಂದರೆ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಒಂದು ಮಾರ್ಕ್ಸ್ ಹಾಕಿದ್ರಿ ಗೊತ್ತಾ, ಅದೇ ನಿಮ್ಮ ಗೋಲು. ಅಂದರೆ ನೀವು ಕ್ವಾರ್ಟರ್ಲಿ ರೀಚ್ ಆಗುವಂಥ ಗೋಲ್ ಅದೇ. ಸೊ ಎಲಿಮಿನೇಟ್ ದ ಡಿಸ್ಟ್ರಾಕ್ಷನ್ಸ್ ವೈಲ್ ಸ್ಟಡಿಯಿಂಗ್. ಯಾವ ಡಿಸ್ಟ್ರಾಕ್ಷನ್ಸ್ ಎಲಿಮಿನೇಟ್ ಮಾಡ್ತೀರಾ? ನಾನು ಯಾವುದೆಲ್ಲ ಡಿಸ್ಟ್ರಾಕ್ಷನ್ ಇದಕ್ಕಿಂತ ಮುಂಚೆ ಸ್ಲೈಡಲ್ಲಿ ತೋರಿಸಿದೆ. ಸೊ ಸ್ಟಡಿ ಪ್ಲಾನ್ ಇಲ್ಲದೆ ಮೊಬೈಲ್ ಅಡಿಕ್ಷನು ಅದನ್ನೆಲ್ಲ ನೀವೇನು ಮಾಡಬೇಕು, ಎಲಿಮಿನೇಟ್ ಮಾಡಬೇಕು. ನೆಕ್ಸ್ಟು ಶೋ ಅಪ್ ಎವ್ರಿ ಡೇ ಈವನ್ ವೆನ್ ಮೋಟಿವೇಶನ್ ಇಸ್ ಲೋ. ದಿನನಿತ್ಯ ಓದ್ಕೊಳ್ಳೋಕ್ಕೆ ಶುರು ಮಾಡ್ಕೋಬೇಕು. ನಿಮ್ಮ ಸ್ಟಡಿ ಪ್ಲಾನ್ನ ಪ್ರಿಪೇರ್ ಮಾಡಿ. ಸ್ಟಡಿ ಪ್ಲಾನ್ ಬೇಕಂದ್ರೂ ನಮ್ಮ ವಿಜೇತ ಬ್ಯಾಚ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟಡಿ ಪ್ಲಾನ್ ಬೇಕಂದ್ರೆ ನಾವು ನೀಟ್ ವಾಟ್ ಇಸ್ ದಟ್ ಆರಂಭ ನೀಟ್ ಇಂಟಿಗ್ರೇಟೆಡ್ ಬ್ಯಾಚಸ್ ನಾವು ಎಲ್ಲ ಅದ್ರಲ್ಲಿ ಪ್ರಿಪೇರ್ ಮಾಡಿದ್ದೀವಿ ಮಕ್ಕಳೇ. ನೀವು ಬಂದು ಜಾಯ್ನ್ ಆದರೆ ಸಾಕು. ಅರ್ಥ ಆಗ್ತಿದೆಯಲ್ಲ? ಸೊ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಲಿಂಕ್ನ ಕ್ಲಿಕ್ ಮಾಡಿ ಅಥವಾ ಈ ನಂಬರ್ಗೆ ನೀವು ಒಂದು ಮೆಸೇಜನ್ನು ಹಾಕಿ ಮಕ್ಕಳೇ ವಾಟ್ಸಪ್ಪಲ್ಲಿ. ಅರ್ಥ ಆಗ್ತಿದೆಯಲ್ಲ? ಎಸ್. ಸೊ ಈ ಮೂರು ಇದನ್ನ ನೀವು ಫಾಲೋ ಅಪ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಕ್ವಾರ್ಟರ್ಲಿ ಎಲ್ಲ ಮಿಡ್ ಟರ್ಮು ಅಥವಾ ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಆರಾಮಾಗಿ ಕ್ಲಿಯರ್ ಮಾಡ್ಕೋಬೋದು ಮಕ್ಕಳೇ. ಎಸ್. ನಾವು
ಸೊ ಕ್ಲಿಯರ್ ಗೋಲ್ಸ್, ಕ್ಲಿಯರ್ ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ, ಫೈನಲ್ ಆಗಿ ನೀವು ಅನ್ಕೊಂಡಿರೋ ರಿಸಲ್ಟ್ ಪಕ್ಕಾ ಬಂದೇ ಬರುತ್ತೆ ನಿಮ್ಮ ಕ್ವಾರ್ಟರ್ಲಿಯಲ್ಲಿ. ಅರ್ಥ ಆಗ್ತಿದೆಯಲ್ಲ? ಎಸ್, ನೆಕ್ಸ್ಟ್ ಹೋಗೋಣ. ಸೊ ಎಸ್, ಈಗ ಟಾಪರ್ಸ್ ಹೇಗೆ ಸ್ಟಡಿ ಮಾಡ್ತಾರೆ? ಸೊ ಒಂದು ಟಾಪರ್ ಅಂದರೆ ನಿಮ್ಮ ಕ್ಲಾಸಲ್ಲಿ ಇರ್ಬೋದು, ನಿಮ್ಮ ಕಾಲೇಜಸಲ್ಲಿ ಇರ್ಬೋದು, ತುಂಬ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋರು ಯಾವ ಒಂದು ಫಾರ್ಮುಲಾ ಫಾಲೋಅಪ್ ಮಾಡ್ತಾರೆ ನೋಡಿ, ಇಷ್ಟೇ. ಸೊ ಡೈಲಿ ಟಾರ್ಗೆಟ್ಸ್ ಯೂಸ್ ಮಾಡ್ತಾರೆ ಅವರು, ಡೈಲಿ ಟಾರ್ಗೆಟ್ಸ್ನ ಸೆಟ್ ಮಾಡ್ತಾರೆ. ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ನಾಳೆ ಅಥವಾ ಇವತ್ತು ರಾತ್ರಿನೇ ನಾಳೆಗೆ ಏನಾಗಬೇಕು ಅಂತ ಬರೆದಿಟ್ಕೊಬಿಡ್ತಾರೆ. ಸೊ ಏನೇನು ಓದ್ಕೋಬೇಕು, ಯಾವುದೆಲ್ಲ ಟಾಪಿಕ್ಸ್ ಕವರ್ ಆಗಬೇಕು ಅಂತ. ಸೊ ಆ ಟೈಮ್ ಟೇಬಲ್ನ ಅವ್ರು ಫಾಲೋಅಪ್ ಮಾಡ್ತಾರೆ. ಸೊ ಟಾರ್ಗೆಟ್ನ ಮಾಡಿ ಟಾರ್ಗೆಟ್ ಪ್ರಕಾರ ಟೈಮ್ ಟೇಬಲ್ನ ಮಾಡ್ತಾರೆ, ಆ ಟೈಮ್ ಟೇಬಲ್ನ ಅವ್ರು ಫಾಲೋಅಪ್ ಮಾಡ್ತಾರೆ. ಸೊ ರಿವಿಷನ್ಸ್ ರೆಗ್ಯುಲರ್ ಆಗಿ ಮಾಡ್ತಾರೆ, ವೆರಿ ವೆರಿ ಇಂಪಾರ್ಟೆಂಟ್. ಅವ್ರು ಓದಿರೋದನ್ನ ಪದೇ ಪದೇ ರಿವೈಸ್ ಮಾಡ್ತಾರೆ. PYQs, ಪ್ರೀವಿಯಸ್ಲಿ ಸಾಲ್ವ್ಡ್ ಕ್ವೆಶನ್ಸ್, ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಅವರು ಸಾಲ್ವ್ ಮಾಡ್ತಾರೆ. ಅಂದರೆ ಕ್ವಾರ್ಟರ್ಲಿ ಬರೀ ಈ ವರ್ಷಕ್ಕೆ ಮಾತ್ರ ಅಲ್ಲ, ಹಿಂದೆ ಎಷ್ಟೋ ವರ್ಷ ನಡೆದಿದೆ. ಸೊ ಆ ಚಾಪ್ಟ್ರಲ್ಲಿ ಯಾವುದಾದ್ರು ಇಂಪಾರ್ಟೆಂಟ್ ಕ್ವೆಶನ್ಸ್ ಹೋದ ವರ್ಷ ಏನೇನು ಕೇಳಿದ್ದಾರೆ ಅಂತ ಪೇಪರ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅದನ್ನು ಸ್ಟಡಿ ಮಾಡ್ತಾರೆ. ಸೊ ನಿಮಗೆ ಈ PYQs ಎಲ್ಲ ಏನಾದರೂ ಬೇಕಂದರೆ ನಮ್ಮ ವಿಜೇತ ಅಥವಾ ಆರಂಭ ನೀಟ್ ಇಂಟಿಗ್ರೇಟೆಡ್ ಬ್ಯಾಚಸ್ಗೆ ಬನ್ನಿ ಮಕ್ಕಳೇ, ನಿಮಗೆ ಎಲ್ಲ ಥರ ಡಾಕ್ಯುಮೆಂಟ್ಸ್ ಸಿಗುತ್ತೆ, ಅದಕ್ಕೆ ನಾನು ಗ್ಯಾರಂಟಿ. ನೆಕ್ಸ್ಟ್, ಲರ್ನಿಂಗ್ ಫ್ರಮ್ ಮಿಸ್ಟೇಕ್ಸ್. ಒಂದು ಟೆಸ್ಟ್ ಬರೀತಾರೆ, ಟೆಸ್ಟ್ ಬರೆದಾಗ ತಪ್ಪೇನಾಗಿತ್ತೋ ಆ ತಪ್ಪು ಪ್ರಕಾರ ಅವರು ತಿದ್ಕೋತಾರೆ. ದಿಸ್ ಆರ್ ದ ಸ್ಟೆಪ್ಸ್ ದೇ ಫಾಲೋ ನೋಡಿ. ಸೊ ಫೋಕಸ್ ಮೆಥಡ್, 25 ಮಿನಿಟ್ಸ್ ಸ್ಟಡಿ ಮಾಡಿ. ಓಕೆ, 25 ಮಿನಿಟ್ಸ್ ತನಕ ನಮ್ಮ ಹ್ಯೂಮನ್ ಬ್ರೈನ್ ಆಕ್ಟಿವ್ ಆಗಿರುತ್ತೆ. ಅದಾದ್ಮೇಲೆ 5 ಮಿನಿಟ್ಸ್ ಬ್ರೇಕ್ ಕೊಡಿ. ಇದೇ ಥರ 4 ಸತಿ ರಿಪೀಟ್ ಮಾಡಿ. ಸೊ ಯಾವುದೇ ಕಾನ್ಸೆಪ್ಟ್ ನೀವು ಓದೋದು ನಿಮ್ಮ ತಲೆಗೆ ಹೋಗ್ಬಿಡುತ್ತೆ. 25 ಮಿನಿಟ್ಸ್ ಕಾನ್ಸ್ಟೆಂಟ್ ಸ್ಟಡಿ. 5 ನಿಮಿಷ ನಿಮ್ಮ ಟೀ ಬ್ರೇಕ್ ಅಥವಾ ಕಾಫಿ ಬ್ರೇಕ್ ಅಥವಾ ಏನಾದರೂ ಸ್ನ್ಯಾಕ್ ಬ್ರೇಕ್ ಅಥವಾ ಆಚೆ ಹೋಗ್ಬಿಟ್ಟು ಏನೋ ಅಪ್ಪ ಅಮ್ಮನ ಜೊತೆ ಮಾತಾಡ್ಕೊಂಡು ಬನ್ನಿ, ಸ್ವಲ್ಪ ಬ್ರೇಕ್ ತಗೊಳ್ಳಿ. ಆಮೇಲೆ ತಿರ್ಗಾ ಸ್ಟೆಪ್ಸ್ನ 4 ಟೈಮ್ಸ್ ರಿಪೀಟ್ ಮಾಡಿ. ಸೊ 25 × 4 ಎಷ್ಟಾಯಿತು? ಸೊ 25 × 4 ಅಂದರೆ 50 ನಿಮಿಷ, 1 2 3 4. ಸೊ 2 ಅವರ್ ಆರಾಮಾಗಿ ನೀವು ಓದ್ಬೋದು, 2ರಿಂದ 3 ಅವರ್. ಅರ್ಥ ಆಗ್ತಿದೆಯಲ್ಲ? ಎಸ್. ಸೊ ಆಕ್ಟಿವೇಟ್ ರೀಕಾಲ್, ಟೆಸ್ಟ್ ಯುವರ್ ಸೆಲ್ಫ್ ಬೈ ಕಾಲಿಂಗ್ ವಾಟ್ ಯು ಹ್ಯಾವ್ ಲರ್ನ್ಡ್. ಸೊ ಒಂದು ಟಾಪಿಕ್ ಕೊಟ್ಟಿದ ತಕ್ಷಣ ನಿಮಗೆ ನೀವೇ ಪ್ರಶ್ನೆ ಹಾಕೋಬೇಕು, ನಾನು ಏನು ಕಲ್ತ್ಕೊಂಡಿದ್ದೀನಿ, ನಾನು ಏನು ಓದ್ಕೊಂಡಿದ್ದೀನಿ, ಇದ್ರ ಬಗ್ಗೆ ಏನು ಗೊತ್ತು ಅಂತ ನಿಮಗೆ ನೀವೇ ಪ್ರಶ್ನೆ ಹಾಕೋಬೇಕು. ನೆಕ್ಸ್ಟು, ಸೊ ಸ್ಪೇಸ್ಡ್ ರಿವಿಷನ್ ಅಟ್ ಇನ್ಕ್ರೀಸಿಂಗ್ ಇಂಟರ್ವಲ್ಸ್ ಟು ರಿಮೆಂಬರ್ ಫಾರ್ ಅ ಲಾಂಗ್ ಟೈಮ್. ಸೊ ಒಂದು ಟಾಪಿಕ್ನ ನೀವು ಎಷ್ಟು ರಿವಿಷನ್ ಮಾಡ್ತೀರೋ ಅಷ್ಟು ಸತಿ ನಿಮಗೆ ತಲೆಯಲ್ಲಿರುತ್ತೆ. ಇವಾಗ ಒಂದು ಸಾಂಗ್ ಇರುತ್ತೆ, ಆ ಸಾಂಗ್ನ ನೀವು ಪದೇ ಪದೇ ಮನಸ್ಸಲ್ಲಿ ನೆನ್ಸ್ಕೊಂಡಿದ್ರೆ ಆಟೋಮೆಟಿಕಲಿ ಆ ಸಾಂಗ್ ಮ್ಯೂಸಿಕ್ ಕೇಳಿದ ತಕ್ಷಣ ಆ ಲಿರಿಕ್ಸೇ ಬಂದ್ಬಿಡುತ್ತೆ. ಸೇಮ್ ಸ್ಟ್ರಾಟಜಿ ಮಕ್ಕಳೇ. ಅರ್ಥ ಆಗ್ತಿದೆಯಲ್ಲ? ಎಸ್. ನೆಕ್ಸ್ಟ್, ಸೊ ಈ ಕ್ವಾರ್ಟರ್ಲಿ ಎಕ್ಸಾಮ್ ಸಕ್ಸಸ್ ಪ್ಲಾನ್ ಅಂದರೆ ಇವಾಗ ಒಂದು 7 ಡೇಸ್ನ ನೀವು 30 ಡೇಸ್ ಅಥವಾ 40 ಡೇಸ್ಗೂ ನೀವು ಮಾಡ್ಕೋಬೋದು. ಈ ಪ್ಲ್ಯಾನ್ನ ನೀವು ಫಾಲೋಅಪ್ ಮಾಡ್ಬೋದು ಮಕ್ಕಳೇ. ಸೊ ನಾನು 7 ಡೇಸ್ ಪ್ಲ್ಯಾನ್ ತಂದಿದ್ದೀನಿ. ಇದನ್ನು ನೀವು ಏನು ಮಾಡ್ಕೋಬೋದು ಅಂದರೆ ಡೇಸ್ನ ಇನ್ಕ್ರೀಸ್ ಮಾಡಿಕೊಂಡು 30 ಡೇಸ್ಗೂ ಮಾಡ್ಕೋಬೋದು. ಎಸ್. ಕಂಪ್ಲೀಟ್ ಪೆಂಡಿಂಗ್ ಟಾಪಿಕ್ಸ್. ಸೊ ಯಾವ್ಯಾವ ಟಾಪಿಕ್ಸ್ ನೀವು ಓದ್ಕೊಂಡಿಲ್ವೋ ಅಂದರೆ ಮುಟ್ಟೆ ಇಲ್ವೋ, ಯಾವ ಸಬ್ಜೆಕ್ಟ್ ಆದರೂ ಇರ್ಬೋದು, ಅದನ್ನು ಫಸ್ಟು ಶುರು ಹಚ್ಕೊಳ್ಳಿ. ಅದು ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯಾಲಜಿ, ಕನ್ನಡ, ಹಿಂದಿ, ಸಂಸ್ಕೃತ್ ಯಾವುದಾದ್ರೂ ಇರ್ಬೋದು. ಯಾವ ಟಾಪಿಕ್ಸ್ ನೀವು ಇನ್ನೂ ಮುಟ್ಟೆ ಇಲ್ವೋ ಫಸ್ಟು ಅದನ್ನು ಶುರು ಹಚ್ಕೊಳ್ಳಿ. ನೆಕ್ಸ್ಟ್, PYQs ಆ್ಯಂಡ್ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಓದಿರೋ ಟಾಪಿಕ್ಸ್ಗೆ ಸಾಲ್ವ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬೇಡಿ. ಎಲ್ಲ ಸಬ್ಜೆಕ್ಟು ಪ್ರೀವಿಯಸ್ ಇಯರು, ನೀವು ಕ್ವಾರ್ಟರ್ಲಿಗೆ ಹೋಗ್ಬೇಕು ಅನ್ನೋದೇನಿಲ್ಲ. ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಒಂದು 3-4 ವರ್ಷ ಕ್ವೆಶನ್ ಪೇಪರ್ಸ್ ಇದ್ದರೆ ಆ ಸಬ್ಜೆಕ್ಟಲ್ಲಿ, ಫಾರ್ ಎಕ್ಸಾಂಪಲ್ ಕೆಮಿಸ್ಟ್ರಿಯಲ್ಲಿ ಫಸ್ಟ್ PUCಗೆ ಯಾವ್ದಾವ್ದು ಇಂಪಾರ್ಟೆಂಟು, ಸಮ್ ಬೇಸಿಕ್ ಕಾನ್ಸೆಪ್ಟ್ಸು, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಂಪಾರ್ಟೆಂಟ್ ಅಲ್ವಾ, ಆ ಚಾಪ್ಟ್ರಿಂದ ನೀವು PYQsನ ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್, ಸೆಕೆಂಡ್ PUCಗೆ ಬಂದರೆ ಸೊಲ್ಯೂಷನ್ ಆದಮೇಲೆ ಡಿ ಆ್ಯಂಡ್ ಎಫ್ ಬ್ಲಾಕ್ ಆದಮೇಲೆ ಆಲ್ಕೆನ್ಸ್ ಆ್ಯಂಡ್ ಆಲೋರಿನ್ಸು. ಪ್ರೀವಿಯಸ್ ಇಯರ್ ಅಂದರೆ ಎಕ್ಸಾಮ್ ಕ್ವೆಶನ್ ಪೇಪರ್ಸ್ನ ತಗೊಂಡು ಆ ಚಾಪ್ಟ್ರಿಂದ ಯಾವ್ಯಾವ ಕ್ವೆಶನ್ಸ್ ಕೇಳಿದಾರೋ ಅದನ್ನು ಜಾಸ್ತಿ ಪ್ರಿಪೇರ್ ಆಗಿ. ನೆಕ್ಸ್ಟ್, ರೈಟ್ ಎ ಮಾಕ್ ಟೆಸ್ಟ್. ನೋಡಿ, ನಮ್ಮ ವಿಜೇತ ಬ್ಯಾಚ್ ಆ್ಯಂಡ್ ನೀಟ್ ಆರಂಭ ನೀಟ್ ಇಂಟಿಗ್ರೇಟೆಡ್ ಬ್ಯಾಚಸಲ್ಲಿ ಇದೆಲ್ಲ ಇನ್ಕ್ಲೂಡ್ ಆಗಿದೆ ಮಕ್ಕಳೇ. ನೀವು ಸಪ್ರೇಟಾಗಿ ಎಲ್ಲ ಹೋಗೋ ನೆಸೆಸಿಟಿ ಇಲ್ಲ. ಅರ್ಥ ಆಗ್ತಿದೆಯಲ್ಲ? ನಮ್ಮ ಬ್ಯಾಚಸ್ ಜಾಯ್ನ್ ಆಗಿಬಿಟ್ರೆ ಇದನ್ನೆಲ್ಲ ನಾವು ಫಾಲೋಅಪ್ ಮಾಡ್ತೀವಿ. ವೀಕ್ಲಿ ಮಾಕ್ ಟೆಸ್ಟ್ ಇರುತ್ತೆ. ಮಾಕ್ ಟೆಸ್ಟ್ ನೀವು ಮಾಡಿದ್ರೆ ನೀವು ಎಷ್ಟು ಓದ್ಕೊಂಡಿದ್ದೀರಿ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನಮ್ಮ ವಿಜೇತ ಇಂಟಿಗ್ರೇಟೆಡ್ KCET ಇಂಟಿಗ್ರೇಟೆಡ್ ಬ್ಯಾಚಸ್ಸು ಅಥವಾ ನೀವು ಡಾಕ್ಟರ್ ಆಗಬೇಕಂತ ಅಂದ್ಕೊಂಡಿದ್ರೆ ನಮ್ಮ ನೀಟ್ ಆರಂಭ ನೀಟ್ ಇಂಟಿಗ್ರೇಟೆಡ್ ಬ್ಯಾಚಸ್ಗೆ ಸೇರ್ಕೊಳ್ಳಿ ಮಕ್ಕಳೇ. ಎಸ್. ಅನಲೈಸ್ ದ ಮಿಸ್ಟೇಕ್, ಇದೆಲ್ಲ ನಾವು ಮಾಡ್ತೀವಿ ನಮ್ಮ ಬ್ಯಾಚಸಲ್ಲಿ. ಸೊ ನೀವೇನಾದರೂ ಜಾಯ್ನ್ ಆದರೆ ಇದೆಲ್ಲ ನಿಮ್ಗೆ ಸಿಗುತ್ತೆ. ಸೊ ಹೇಳ್ತಾ ಇದ್ದೀನಿ ಎಷ್ಟು ಬೆನಿಫಿಟ್ ಇದೆ ಅಂತ ಜಸ್ಟ್ ಯೋಚನೆ ಮಾಡ್ಕೊಳ್ಳಿ. ನೆಕ್ಸ್ಟು, ಫೈನಲ್ ರಿವಿಷನ್. ಸೊ ಈ ಸ್ಟೆಪ್ಸ್ ಎಲ್ಲ ನೀವು ಫಾಲೋಅಪ್ ಮಾಡಿದ್ರೆ ಮಕ್ಕಳೇ, ಫೈನಲಿ ಯು ಆರ್ ಗೋಯಿಂಗ್ ಟು ಅಚೀವ್ ದ ಗೋಲ್. ಅರ್ಥ ಆಗ್ತಿದ್ದಿಲ್ಲ? ಸೊ ಇದರಲ್ಲಿ ಯಾವುದೆಲ್ಲ ನೀವು ಮಾಡಬಾರ್ದು, ನೋ ಮೊಬೈಲ್ ಡ್ಯೂರಿಂಗ್ ಸ್ಟಡಿ ಅವರ್ಸ್. ಮೊಬೈಲ್ ಏನಕ್ಕೆ ಯೂಸ್ ಮಾಡಬೇಕು? ಓನ್ಲಿ ಫಾರ್ ಸ್ಟಡಿಂಗ್ ಮಾತ್ರ ಯೂಸ್ ಮಾಡಬೇಕು. ಕಂಪ್ಲೀಟ್ ಡೈಲಿ ಟಾರ್ಗೆಟ್ಸ್ನ ಕಂಪ್ಲೀಟ್ ಮಾಡಬೇಕು. ರಿವೈಸ್ ಬಿಫೋರ್ ಸ್ಲೀಪಿಂಗ್. ಸೊ ಅವತ್ತೆಲ್ಲ ಏನು ಓದಿದಿರೋ ನಿದ್ದೆ ಮಾಡೋಕ್ಕಿಂತ ಮುಂಚೆ ಒಂದ್ಸತಿ ಅದನ್ನು ರಿವಿಷನ್ ಮಾಡ್ಕೊಳ್ಳಿ. ಆವಾಗ ನಿದ್ದೆ ಮಾಡಿದಾಗ ಅದೆಲ್ಲ ಹಂಗೆ ಸ್ಟೋರ್ ಆಗಿಬಿಡುತ್ತೆ ಬ್ರೈನಲ್ಲಿ. ಸೊ ಸ್ಲೀಪ್ 7 to 8 hours.
ಸೊ 7 to 8 ಅವರ್ಸ್ ಅಂದರೆ ಒಂದು 11 ಗಂಟೆಗೆ ಮಲಗಿದ್ರೆ ಬೆಳಗ್ಗೆ 5-6 ಗಂಟೆಗೆ ಎದ್ದೋಗ್ಬೇಕು. ಸೊ ಕರೆಕ್ಟಾಗಿ ತಿನ್ನಬೇಕು, ಕರೆಕ್ಟಾಗಿ ನಿದ್ದೆ ಮಾಡಬೇಕು, ಕರೆಕ್ಟಾಗಿ ಓದ್ಕೋಬೇಕು. ಸೊ ಈ ಸ್ಟೆಪ್ಸ್ ಎಲ್ಲ ನೀವು ಫಾಲೋ ಅಪ್ ಮಾಡಿದ್ರೆ ಮಕ್ಕಳೇ, ನೀವು ಕಮೆಂಟ್ ಸೆಕ್ಷನಲ್ಲಿ ಏನು ಒಂದು ಮಾರ್ಕ್ ಹಾಕಿದ್ದೀರಾ ಅದೇ ಮಾರ್ಕು ನಿಮ್ಮ ಕ್ವಾರ್ಟರ್ಲಿಯಲ್ಲಿ ಬಂದೇ ಬರುತ್ತೆ. ಬಂದಿಲ್ಲ ಅಂದರೆ ನನ್ನ ಹೆಸರು ಪ್ರವೀಣ್, ನನ್ನ ಬಂದು ಕೇಳಿ ಮಕ್ಕಳೇ. ಅರ್ಥ ಆಗ್ತಿದೆಯಲ್ಲ? ಸೊ ನಮ್ಮ ವಿಜೇತ ಮತ್ತು ಆರಂಭ ನೀಟ್ ಬ್ಯಾಚಸ್ ನೋಡಿ, ವಿಜೇತ ಈ KCET ಇಂಟಿಗ್ರೇಟೆಡ್ ಬ್ಯಾಚಸ್ಸು ಫಾರ್ ಸೆಕೆಂಡ್ PUC ಹಾಗೂ ಆರಂಭ ನೀಟ್ ಇಂಟಿಗ್ರೇಟೆಡ್ ಬ್ಯಾಚಸ್ ಫಾರ್ ಫಸ್ಟ್ PUC ಮಕ್ಕಳಿಗೆ ಇದೆ ಮಕ್ಕಳೇ. ಇದರ ಲ್ಯಾಂಗ್ವೇಜಸ್ ಕೂಡ ಇನ್ಕ್ಲೂಡ್ ಆಗಿದೆ. ನೀವು ಸೇರ್ಕೋಬೇಕಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ನಂಬರ್ಗೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕಿ, ಅಥವಾ ಕೆಳಗೆ ಡೈರೆಕ್ಟಾಗಿ ಬೈ ಮಾಡುವಂಥ ಲಿಂಕ್ ಕೊಟ್ಟಿರ್ತೀವಿ, ಅದನ್ನು ಕ್ಲಿಕ್ ಮಾಡಿ ನೀವು ನಮ್ಮ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಕೋಬೋದು ಮಕ್ಕಳೇ. ಇದರಿಂದ ಬೆನಿಫಿಟ್ಸ್ ಜಾಸ್ತಿ ಇದೆ. ಸೊ ಅಲ್ಲಿ ನಿಮಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಸೊ ಬನ್ನಿ, ಅಲ್ಲಿ ನಿಮ್ಮನ್ನು ನೋಡೋಣ. ಸೊ ಅಲ್ಲಿ ತನಕ ಟೇಕ್ ಕೇರ್. ಇದೇ ಥರ ಅಪ್ಡೇಟೆಡ್ ವಿಡಿಯೋಸ್ ಆನ್ ಕ್ವಾರ್ಟರ್ಲಿ ಎಕ್ಸಾಮ್ ನೀವು ಬೇಕಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೂ ಮರಿಬೇಡಿ ಮಕ್ಕಳೇ ನಮ್ಮ ಚಾನಲು. ಸೊ ಇನ್ನೊಂದು ಅದ್ಭುತವಾದ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್ ಮಕ್ಕಳೇ.